ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮ್ಯಾನೇಜರ್ ಸಾಹೇಬ್ರು ಹೇಳಿರೋ ಷರತ್ತುಗಳು ಹಾಗೇ ಇದೆ. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಒಂದು ವಟಾರಕ್ಕೆ ಹೋಗಿ ಬಿಟ್ಟಿಯಾಗೆ ಸಿಹಿ ಹಂಚದಂತೆ. ಅವನು ಇಡೀ ವಟಾರಕ್ಕೆ ಸಿಹಿ ಹಂಚ್ಬಿಟ್ಟ. ಆದ್ರೆ ಕೊನೆಗೆ ಅವನಿಗೆ ಪಾಪ ಏನು ಉಳಿಲ್ವಂತೆ. ಈ ಭೀಮರಾವನ್ ಪರಿಸ್ಥಿತಿ ಕೂಡ ಅದೇ ರೀತಿ ಆಗೋ ತರ ಇದೆ. ನೀವೇ ನೋಡಿ, ಎಷ್ಟು ವಿದ್ಯಾಭ್ಯಾಸ ಮಾಡಿದ ನಿಮ್ ಶಿಷ್ಯ. ಗ್ರಾಜುಯೇಷನ್ ಡಿಗ್ರಿ ಕೂಡ ಹೊಂದ್ಕೊಂಡಿದ್ದಾನೆ. ಇಷ್ಟೆಲ್ಲ ಇದ್ರೂ ಇಲ್ಲಿ ಒಂದು ಪತ್ರಿಕೆನ ಮುಟ್ಟೋಕ್ಕೂ ಆಗ್ತಿಲ್ಲ, ಓದೋಕ್ಕೂ ಆಗ್ತಿಲ್ಲ. ಆ ಪತ್ರಿಕೆನ ಮುಟ್ಟದೇ ಇರೋದಕ್ಕೂ ಓದದೇ ಇರೋದಕ್ಕೂ ಒಂದೇ ಒಂದು ಕಾರಣ ಇದೆ ಗುರುಗಳೇ. ಇವನು ಕೆಳಗೇರಿ ಅನ್ನೋ ಕಾರಣ. ಇದು ಕಡು ಸತ್ಯ ಗುರುಗಳೇ. ಇವನ್ ಜಾತಿ ಗೊತ್ತಿದ್ರು ಅದನ್ನು ಬದಲಾಯಿಸೋಕ್ ಸಾಧ್ಯ ಇಲ್ಲ. ಇವನ್ಗೆ ಈ ಆಫೀಸಲ್ಲಿ ಕೆಲಸ ಸಿಕ್ಕಿರೋದೇ ದೊಡ್ಡ ವಿಷಯ. ಕೆಲಸ ಸಿಕ್ಕಿರೋದು ಯಾಕೆಂದ್ರೆ ನೀವು ಇವನ್ನ ಪತ್ರಿಕೆ ಮಾಲೀಕರಿಗೆ ಶಿಫಾರಸ್ ಮಾಡಿದ್ರಿ. ಆದ್ರೆ ಇಲ್ಲಿ ಇವನ್ ಕೆಲಸ ಮಾಡೋದಿಕ್ಕೆ ಇವನು ಮ್ಯಾನೇಜರ್ ಹೇಳಿದ್ದನ್ನ ಕೇಳ್ಬೇಕು ಅಲ್ವಾ ಮ್ಯಾನೇಜರ್ ಸಾಹೇಬ್ರೆ? ಖಂಡಿತ ಹೌದು. ಅಂದ್ರೆ ನೀವಿಬ್ರು ಶಾಮೀಲಾಗಿದ್ದೀರಾ? ಸರಿಯಾಗಿ ಊಹೆ ಮಾಡ್ಬಿಟ್ರಲ್ಲ ನೀವು. ನೋಡಿ ಗುರುಗಳೇ, ನೀವು ಪ್ರೆಸ್ ಮಾಲೀಕರನ್ನ ನೋಡಿದ್ರಿ, ನಾನಿಲ್ಲಿ ಮ್ಯಾನೇಜರ್ ಸಾಹೇಬ್ರನ್ನ ನೋಡ್ಕೊಂಡೆ. ಹೇಳಪ್ಪ ಭೀಮರಾವ್, ಷರತ್ತು ಒಪ್ಪಿಗೆ ಇದೆಯೋ ಇಲ್ವೋ? ನನಗೆ ನಿಮ್ಮ ಷರತ್ತು ಒಪ್ಪಿಗೆ ಇದೆ. ಸರಿ, ಹಾಗಿದ್ರೆ ಇನ್ನೊಂದು ಷರತ್ತಿದೆ. ಇನ್ನೂ ಯಾವ ಷರತ್ತಿದೆ? ಗುರುಗಳೇ, ಸ್ವಲ್ಪ ತಾಳ್ಮೆ ಇರ್ಲಿ. ಸಾಹೇಬ್ರ ವಿಷಯ ಹೇಳೋರ್ಗು ಸ್ವಲ್ಪ ತಡ್ಕೊಳ್ಳಿ. ನೀವ್ ಹೇಳಿ ಹೇಳಿ ಗುರುಗಳು ಹೇಳಿ. ಇಲ್ಲಿ ಇವನು ಎಷ್ಟೊತ್ತು ಕೆಲಸ ಮಾಡ್ತಾನೋ ನಿಂತ್ಕೊಂಡೇ ಕೆಲಸ ಮಾಡಬೇಕು. ಊಟ ತಿಂಡಿ ಎಲ್ಲ ಹೊರಗಡೆ. ಸರಿ, ಆಯ್ತು. ಇದು ನನಗೊಪ್ಪಿಗೆ ಇದೆ. ಅಯ್ಯೋ, ಏನಾಯ್ತು ಭೀಮರಾವ್? ಚೆನ್ನಾಗಿದ್ಯಾ ತಾನೆ ನೀನು? ಯಾಕೆ ಅಂದ್ರೆ ನೀನ್ ಇವತ್ತು ಯಾವ ವಾದನೂ ಮಾಡ್ಲಿಲ್ಲ. ನಿನ್ನ ಅಧಿಕಾರಗಳ ಬಗ್ಗೆ, ಕಾನೂನು ಬಗ್ಗೆ ಏನು ಮಾತಾಡ್ಲೇ ಇಲ್ಲ. ಏನಾಯ್ತು ನಿನಗೆ? ಕೆಲಸ ಪಡ್ಕೊಳ್ಳೇಬೇಕು ಅಂತ ನಿನ್ ಸಿದ್ಧಾಂತಗಳಿಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಯಾ? ಇಲ್ಲ, ನಾನು ಯಾವ ಸಿದ್ಧಾಂತನೂ ಮರ್ತಿಲ್ಲ. ಆದರೆ ಬುದ್ಧಿ ಇರುವಂಥ ಒಬ್ಬ ವ್ಯಕ್ತಿ ಇಷ್ಟಂತೂ ಅರ್ಥ ಮಾಡ್ಕೋಬೇಕು, ನಮ್ಮ ಬೇಡಿಕೆನ ಯಾರ ಮುಂದೆ ಇಡಬೇಕು ಅಂತ. ಇವ್ರ ಮುಂದೆ ನಾನು ಏನೇ ಹೇಳಿದ್ರು ಕೂಡ ಅದು ಹೊಳೆಯಲ್ಲಿ ಹೊಳಿ ಹಿಡಿದಾಗ. ಹಾಗಾದ್ರೆ ಮ್ಯಾನೇಜರ್ ಸಾಹೇಬ್ರೆ, ಭೀಮರಾವು ಯಾವತ್ತಿನ ಕೆಲ್ಸಕ್ಕೆ ಬರ್ಬೋದು? ಸರಿ, ಹಾಗಿದ್ರೆ ನಾಳೆ ಬೆಳಗ್ಗೆ 4 ಗಂಟೆ ಕೆಲ್ಸಕ್ಕೆ ಬರಲಿ. ಸರಿ, ಬನ್ನಿ ಗುರುಗಳೇ. ಭೀಮರಾವ್, ಹೋಗ್ತಾ ಹೋಗ್ತಾ ಇನ್ನೊಂದ್ಸಲ ನನ್ನ ಮುಖಾನ ಸರಿಯಾಗಿ ನೋಡ್ಕೊಂಡು ಹೋಗು. ಯಾಕೆಂದ್ರೆ ಪ್ರತಿ ಸಲ ಇದನ್ನ ನೆನೆಸ್ಕೊಂಡು ನಿನ್ನ ಕೋಪ ಬರ್ಬೇಕು. ನೀನ್ ಎಲ್ಲೇ ಹೋದ್ರೂ ಕೂಡ ಮೇಘನಾಥನೇ ನಿನಗ್ ಸಿಗೋದು. ನಿನ್ನ ಜೀವನನ ನಾನೊಂದು ಮುಳ್ಳಿನ ಹಾಸಿಗೆ ಮಾಡ್ತೀನಿ. ಏನು ಮಾತಾಡಲ್ವಾ ಭೀಮರಾವ್? ನಿಮ್ಮ 2ನೇ ಮಗ ಮಹಿಪಾಲ ಓದಿರೋನು. ಒಂದು ಕೆಲಸ ಮಾಡಿ, ಕೊನೆ ಪಕ್ಷ ದಿನಕ್ಕೆ ಒಂದ್ಸಲನಾದ್ರೂ ದಿನಪತ್ರಿಕೆ ಓದೋದನ್ನ ನೀವು ಕೇಳಿಸ್ಕೊಳ್ಳಿ. ಯಾಕಂದ್ರೆ ಪತ್ರಿಕೆಗಳು ಮನುಷ್ಯನನ್ನ ಎಚ್ಚರಗೊಳಿಸುತ್ತೆ. ಮತ್ತು ನೀವು ಎಚ್ಚರ ಆಗೋ ಅವಶ್ಯಕತೆ ತುಂಬ ಇದೆ. ನಾಳೆ ಬೆಳಗ್ಗೆ ಬರ್ತೀನಿ.
ಬನ್ನಿ ಗುರುಗಳೇ. ಮ್ಯಾನೇಜರ್ ಸಾಹೇಬ್ರೆ, ಈ ಭೀಮ್ರಾವ್ ಹತ್ರ ಕೆಲಸ ತಗೊಳ್ಳೋವಾಗ ಅವ್ನಿಗೆ ಎಷ್ಟು ಚಿತ್ರಹಿಂಸೆ ಕೊಡ್ಬೇಕು ಅಂದ್ರೆ ಅವನು ಪ್ರತಿ ಕ್ಷಣ ನೆನಪಾಗ್ತಾನೆ ಇರ್ಬೇಕು ಅವನೊಂದ್ಸಲ ಗಾರೆ ಕೆಲಸ ಮಾಡಿ ಬದುಕ್ತಿದ್ದ ಅಂತ. ಅವನಿಗೆ ಜ್ಞಾನೋದಯ ಮಾಡಿಸಿ ಕೆಳಗೇರಿ ಅವನು ಎಷ್ಟೇ ಓದು ಬರಹ ಕಲ್ತ್ರು ಅವನು ಯೋಗ್ಯತೆ ಬದಲಾಗಲ್ಲ ಅಂತ. ನಾಳೆ ಬರ್ಲಿ ಮೊದ್ಲು ಇವನು. ಬರ್ಲಿ. ನೀವು ಹೋಗುವಂತ ಅವಶ್ಯಕತೆ ಏನಿದೆ? ಮನೆ ಚಿಕ್ಕದಾದ್ರೆ ಏನಂತೆ, ಯಾರು ಇರಬಾರ್ದು ಅಂತ ಏನಾದ್ರು ಇದೆಯಾ? ನೀವೆಲ್ಲ ಚಿಂತಿಸ್ಬೇಡಿ. ಈಗ ನಿಮ್ದು ಅಂತ ಒಂದು ಸಂಸಾರ ಆಗಿದೆ, ಜೊತೆಗಿರ್ಬೇಕು ನೀವು. ಕೇರಿ ದೊಡ್ದಿದೆ, ಎಲ್ಲೋ ಒಂದ್ ಕಡೆ ಇರ್ತೀನಿ ನಾನು. ಅಜ್ಜಿ, ನೀವ್ ಈ ತರ ಹೋಗ್ಬೇಡಿ. ಮಗು, ನಾನೇನ್ ದೂರ ಹೋಗ್ತಿದ್ದೀನ? ಇಲ್ಲೇ ಹತ್ರನೇ ಇರ್ತೀನಿ. ಹೋಗ್ಲೇಬೇಕು ಪುಟ. ಕಮಲ, ಸಾಮಾನ್ ತಗೊಂಡ್ ನನ್ ಜೊತೆ ಬಾರಮ್ಮ. ಅದಿರ್ಲಿ ರಾಘಣ್ಣ, ನೀನೇನಂತ್ಯಾ? ಈ ಪುರುಷಿ ನಿಜವಾಗ್ಲೂ ಬದಲಾಗಿದ್ದಾನೆ ಅಂತ್ಯಾ? ಇಲ್ಲ ಇಲ್ಲ, ನಂಗಂತೂ ಹಾಗನ್ನಿಸ್ತಿಲ್ಲ. ಅಲ್ಲ, ಪುರುಷಿ ಅಂತ ಒಬ್ಬ ಮನುಷ್ಯ ಬದಲಾಗೋಕ್ ಸಾಧ್ಯನಾ? ಪಕ್ಕಾ ನಾಟಕ ಮಾಡ್ತಿದ್ದಾನೆ. ಅಯ್ಯೋ, ನಾಟಕ ಮಾಡ್ತಾ ಇದ್ದಾನೋ ಬದಲಾಗಿದ್ದಾನೆ ಅದೆಲ್ಲ ನಮಗ್ ಬೇಡ. ಆದ್ರೆ ಒಳ್ಳೆ ಮನರಂಜನೆ ಮಾತ್ರ ಕೊಟ್ಟ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಕುಡೀರಿ, ಚಹಾ ಕುಡೀರಿ. ಅಯ್ಯೋ, ಈ ಮುದುಕಿ ಎಲ್ಲಿ ಹೋಗ್ತಿದ್ದಾಳೆ? ಆಹಾ ಮೀರಾಬಾಯಿ, ಬಿಟ್ರ ಮನೇನಾ? ಅಮ್ಮ ಮಗಳು ಸಂಬಂಧ ಮುಗೀತಾ? ಗಂಡ ಬಂದ್ ಕೂಡ್ಲೆ ಅಮ್ಮನ್ನೇ ಗಂಟು ಮೂಟೆ ಸಮೇತ ಹೊರಗಾಗ್ತಿದ್ದಾಳೆ. ಅಂತೂ ಕೊನೆಗೂ ಮುಗ್ಸೇ ಬಿಟ್ರಲ್ಲ ಈ ಅಮ್ಮ ಮಗಳು ನಾಟಕನ. ಆದ್ರೂ ಕಮಲನ್ನ ಈ ಮುದುಕಿ ಚೆನ್ನಾಗೇ ಉಪಯೋಗಿಸ್ಕೊಂಡ್ಲು. ಈ ಮುದ್ಕೊ ಮುಂದು ಹಣೆ ಬರನೇ ಸರಿ ಇಲ್ಲ. ಯಾರೇನ್ ಮಾಡಕ್ಕಾಗುತ್ತೆ ಹೇಳಿ? ಎಲ್ಲಿ ಕಾಲಿಟ್ರು ಸಂಬಂಧ ಹಾಳಾಗುತ್ತೆ. ಜನಾರ್ದನ್ ಅಣ್ಣ, ಸಂಬಂಧಗಳಿಗೆ ಕಳಂಕ ಮೆತ್ತೋದು ಸುಲಭ, ಆದ್ರೆ ಗೌರವ ಕೊಡೋದು ಬಹಳ ಕಷ್ಟ. ನಿಮಗ್ ವಿಷಯ ಪೂರ್ತಿ ಗೊತ್ತಿಲ್ಲ ಅಂದಮೇಲೆ ಮಧ್ಯ ಹೋಗೋದು ಅಷ್ಟು ಒಳ್ಳೇದಲ್ಲ ಅಣ್ಣ. ವಯಸ್ಸಾಗಿದ್ರೆ ಸಾಲದು, ಒಬ್ರು ಹೊರಗೆ ಬರ್ತಿದ್ದಾರೆ ಅಂದಾಗ ಅದು ಗೌರವ ಕೊಡಿ. ಅದಿರ್ಲಿ ಭೀಮ್ರಾವ್, ಅಂದ್ರೆ ನೀನ್ ಏನೇ ಹೇಳು, ಇಲ್ಲಿ ಇಷ್ಟೇ ಕತೆ ಕಟ್ಟಿದ್ರು ಅಷ್ಟೇ ನಾವು ನಂಬ್ತೀವಿ ಅನ್ಕೊಂಡಿದ್ಯಾ? ನೀವು ಸ್ವಲ್ಪ ಸಮಾಧಾನವಾಗಿರಿ, ಅವ್ರಿಗೆ ಮಾತಾಡೋದಕ್ಕೆ ಬಿಡಿ, ಅವಾಗೆಲ್ಲ ಗೊತ್ತಾಗತ್ತೆ. ಅತ್ತೆ, ಕಮಲಮ್ಮ, ನಿಮ್ಮಿಬ್ಬರ ಮಧ್ಯೆ ಅಮ್ಮ ಮಗಳು ಅನ್ನೋ ಭಾವನೆ ಹೊರಟು ಹೋಯ್ತಾ? ಭೀಮಾ, ಈ ಜನ ಊಹೆ ಮಾಡ್ದಂಗೆ ಏನೂ ಆಗಿಲ್ಲ ನಮ್ಮಲ್ಲಿ. ಹೌದು ಭೀಮಾ, ಅಂಥದ್ದೇನೂ ಆಗಿಲ್ಲ ನಮ್ಮಲ್ಲಿ. ಆದ್ರೆ ನಿಮ್ಮಿಬ್ರ ಕೈಯಲ್ಲಿ ಈ ರೀತಿ ಗಂಟು ಮುಟ್ಟೆ ನೋಡಿದ್ರೆ ಎಲ್ರಿಗೂ ಹೀಗೆ ಅನ್ಸುತ್ತೆ, ನಿಮ್ಮಿಬ್ರ ಸಂಬಂಧ ಮುಗಿದೋಗಿದೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲಿರೋರು ಯಾರಿಗೂ ಸಂಸಾರ ಸಂಬಂಧ ಅಂದ್ರೇನು ಅಂತ ಏನ್ ಗೊತ್ತಿದೆ? ಇವ್ರಿಗೆಲ್ಲ ಅರ್ಥ ಆಗ್ಬೇಕು ಅಮ್ಮನ ಭಾವನೆ. ಚಿಕ್ಕೋರ್ಗೋಸ್ಕರ ಹಿರಿಯರಾಗಿ ತಮ್ಮ ಜಾಗ ಬಿಟ್ಕೊಟ್ಟು ಖುದ್ದು ತಾವೇ ಹೊರಗೆ ಹೋಗ್ತಿದ್ದಾರೆ. ಇದನ್ನೇ ತ್ಯಾಗ ಅಂತಾರೆ. ಯಾವ ಸಂಬಂಧನೂ ಮುಗ್ದಿಲ್ಲ ಇಲ್ಲಿ. ಮನೆಯಲ್ಲಿ ಚಿಕ್ಕೋರಾದವರು
ಹಿರಿಯರನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ನಾನು ಹೋಗ್ಬಾರ್ದು ಅಂತ ಕಣ್ಣೀರ್ ಹಾಕಿ ಬೇಡ್ಕೊಳ್ತಾ ಇರ್ತಾರೆ. ನನ್ನನ್ನ ತಡಿಬೇಕು ಅಂತ ಪಾಪ ಒದ್ದಾಡ್ತಾರೆ. ಕಮಲ ಅಂತೂ ನನ್ನನ್ನ ಪರಿಪರಿಯಾಗಿ ಬೇಡ್ಕೋತಿದ್ದಾಳೆ. ಆದ್ರೆ ಈ ವಿಷಯ ಈ ನಂಜುಂಡ ಜನಾರ್ದನ ಮಂಚಯ್ಯಂಗ್ ಹೆಂಗ್ ಅರ್ಥ ಆಗ್ಬೇಕು? 3 ಜನರಿಗೂ ಸಂಸಾರ ಮನೆ ಏನೂ ಇಲ್ಲ, ಇನ್ನೆಲ್ಲಿಂದ ಬೇರೆ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ? ಅಲ್ಲೇ ಇದಾರಲ್ಲ ನನ್ ಗಂಡ ಮಂಚಯ್ಯ ಅವರು, ಕಟ್ಕೊಂಡೋಳ್ ಬಗ್ಗೆನೇ ಚಿಂತೆ ಇಲ್ಲ. ಇವ್ರಿಗೇನು ಅರ್ಥ ಮಾಡ್ಸಕ್ಕಾಗತ್ತೆ? ಮುಗೀತಾ ಅಥವಾ ಇನ್ನೂ ಏನಾದರೂ ತಿಳ್ಕೊಬೇಕಾ? ಈಗಲೂ ನಿಮ್ಮೆಲ್ರಿಗೆ ಹೀಗೆ ಅನ್ನಿಸ್ತಾ ಇದೆಯಾ ಇವರಿಬ್ರ ಸಂಬಂಧ ಮುಗಿದು ಹೋಗಿದೆ ಅಂತ? ಅದೇನಂದ್ರೆ ನಂಜುಂಡಣ್ಣ, ಕೆಲವೊಂದ್ಸಲ ಸಂಬಂಧಗಳಲ್ಲಿ ಬಿರುಕು ಬಿದ್ದಾಗ ಆ ಬಿರುಕುಗಳೇ ಆ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಸಾಕಪ್ಪ, ಮುಗಿತ ನಿನ್ ಭಾಷಣ? ಮುಗಿತೇನಪ್ಪ? ಕೊನೆಯಲ್ಲಿ ಏನಾಯ್ತು ಹೇಳೀಗ? ಈಗ ನಿಮ್ಮತ್ತೆ ಮನೆಯಿಂದ ಹೊರಗೆ ಬಂದಿದ್ದಾರೆ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಪ್ಪ. ನಿಮ್ಮತ್ತೆ ನಿಮ್ಮನೆಯಿಂದಾನು ಹೊರಗೆ ಬಂದಿದ್ದಾರೆ. ಈಗ ಕಮಲನ್ ಮನೆಯಿಂದಾನು. ಪಾಪದ ಮುದುಕಿ ಇನ್ಮೇಲೆ ಎಲ್ಲಿರ್ತಾರಪ್ಪ? ಆ ಎಲ್ಲಿರ್ತಾರಂದ್ರೆ ಇಲ್ಲಿ ಯೋಚನೆ ಮಾಡೋಕ್ಕೇನಿದೆ? ಈ ಮನೆ ಮೀರಿಂಗೂ ಸೇರಿದ್ದು. ಇಲ್ಲ, ಈ ಹೆಂಗಸು ನಮ್ಮ ಮನೇಲಿ ಇರೋ ಹಾಗಿಲ್ಲ. ಇವಳು ಮುಖ ನೋಡಿದ್ರೇನೆ ಆಗಲ್ಲ ನಂಗೆ. ನಮ್ ಜೊತೆ ಇರೋದ್ ಬೇಡ ಇವಳು. ತಗೊಳಪ್ಪ, ಮತ್ತೆ ಶುರುವಾಯ್ತು ನಾಟಕ. ನಂಗಿರಕ್ಕೂ ಇಷ್ಟ ಇಲ್ಲ. ನಾನು ಒಬ್ಳೇ ಇರಕ್ಕೆ ದೊಡ್ಡ ಮನೆ ಏನ್ ಬೇಕಾಗಿಲ್ಲ ನನಗೆ. ಇಷ್ಟು ದೊಡ್ಡ ಕೇರಿ ಇದೆ, ಯಾವುದೋ ಒಂದ್ ಮೂಲೆಯಲ್ಲಿ ಇರ್ತೀನಿ. ಮೀರಾ, ಅದೆಂಗೆಲ್ಲೋ ಒಂದ್ ಕಡೆ ಇರ್ತೀಯ. ಈ ಮನೆ ನಿಂಗೂ ಸೇರಿದ್ದು. ರಾಮ್ಜಿ, ನೀನೇನು ಚಿಂತಿಸ್ಬೇಡ. ನಾನೆಲ್ಲೋ ಒಂದ್ ಕಡೆ ಇರ್ತೀನಿ. ಈ ಮುದ್ಕಿನ್ ಕಂಡ್ರೆ ಆಗಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಜಬಾಯ್, ಸಾಕು. ಒಳಗಡೆ ನಿನ್ನ ಹತ್ರ ನಾನು ಮಾತಾಡ್ಬೇಕು. ಅತ್ತೆ, ನೀವೇನು ಚಿಂತಿಸ್ಬೇಡಿ. ಅಪ್ಪ ಖಂಡಿತ ಅವ್ರನ್ನ ಒಪ್ಪಿಸ್ತಾರೆ. ಭೀಮಾ, ಅಣ್ಣ ಹತ್ರ ಹೇಳು ಜೀಜಾಬಾಯಿನ ಒಪ್ಸೋ ಅವಶ್ಯಕತೆ ಇಲ್ಲ ಅಂತ. ನಾನು ಎಲ್ಲೋ ಒಂದ್ ಕಡೆ ಇರ್ತೀನಿ ಮಗು. ತಗೊಳಪ್ಪ, ಒಳ್ಳೇದಾಯ್ತು. ವಟಾರದಲ್ಲೀಗ ನಾಟಕದ ಇನ್ನೊಂದು ಹೊಸ ಅಧ್ಯಾಯ ಶುರು ಆದಂಗಾಯ್ತು. ನೋಡ್ರಪ್ಪ, ಸೊಸೆಯಂದ್ರು ಬಂದ್ರು, ಹೊಸ ನಾಟಕ ಶುರು. ಏ ರಾಮ್ಜಿ, ಅಯ್ಯೋ ಹೇಳ್ಬಾರಪ್ಪ, ಏನ್ ನಿರ್ಧಾರ ಮಾಡ್ದೆ? ರಾಮ್ಜಿ, ನಿನ್ ತಲೆ ಕೆಟ್ಟಿರೋ ಹೆಂಡ್ತಿನ ಒಪ್ಸಿದ್ಯಾನಪ್ಪ? ನೋಡಿ, ನಂಗೆ ವಾದ ಮಾಡಕ್ ಇಷ್ಟ ಇಲ್ಲ. ನನ್ ನಿರ್ಧಾರ ಇಷ್ಟೇ. ಆ ಮುದ್ಕಿ ನಮ್ಮ ಮನೇಲಿ ಇರೋ ಹಾಗಿಲ್ಲ ಅಂದ್ರೆ ಇರೋ ಹಾಗಿಲ್ಲ. ಮುದುಕಿ ಅನ್ಬೇಡ, ಅವಳು ನನ್ನ ತಂಗಿ. ಹೌದಾ? ಹಾಗಾದ್ರೆ ನಾನು ಹುಚ್ಚಿ ಅಲ್ಲ, ಆದ್ರೆ ಹುಚ್ಚಿ ತರ ಆಡ್ತಿದ್ದೀನಿ. ಯಾರಿಗೋಸ್ಕರ? ನಿಮ್ಗೋಸ್ಕರ, ನಿಮ್ ಮಗನ್ಗೋಸ್ಕರ. ಅದೇ ತರ ನೀವು ನಿಮ್ ತಂಗಿನ ಮುದುಕಿ ಅಂತ ಒಪ್ಕೊಳ್ಳಿ. ಹೊರಗೆಲ್ಲಾದ್ರೂ ಇರ್ಲಿ ಬಿಡಿ ಅವರು. ಅಲ್ದೆ ಅವ್ರು ಹೊರಗಿದ್ರೇನ್ ಕಮ್ಮಿನಾ? ಅಲ್ಲ, ನಂಗೇನ್ ಕೋಪ ಬರಲ್ಲ ಅನ್ಕೊಂಡ್ರಾ ಅವ್ರನ್ನ ಹೀಗ್ ಕಣ್ಮುಂದೆ ನೋಡ್ತಾ ಇದ್ರೆ? ನೀನು ನನಗೋಸ್ಕರ ಹುಚ್ಚಿ ಹಾಕಿದೀಯಾ, ಅದಕ್ಕೆ ನಾನು ನಿನಗೆ ಗುಲಾಮ ಆಗಿದ್ದೀನಿ, ಮುಂದೇನೂ ಆಗಿರ್ತೀನಿ. ಆದ್ರೆ ಮೀರನ್ನ ಇಷ್ಟು ಕೆಟ್ಟದಾಗ ನಡ್ಸ್ಕೋಬೇಡ. ಸರಿ ಬಿಡಿ, ಇನ್ಮೇಲೆ ಕೆಟ್ಟದಾಗ ನಡ್ಕೊಳಲ್ಲ. ನಾನು ಈಗ್ಲೇ ಹೋಗಿ ನಾನು ಹುಚ್ಚಿ ಅಲ್ಲ ಅಂತ ಹೇಳ್ತೀನಿ. ಎಲ್ರ ಹೆಸರನ್ನು ತಗೋತೀನಿ. ನೀವೇ ನಂಗೆ ಹುಚ್ಚಿ ತರ ನಾಟಕ ಆಡಿ ಭೀಮ ವಡೋದರಗ್ ಹೋಗೋದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರಿ ಅಂತಾನೂ ಹೇಳ್ತೀನಿ. ಸರಿ, ಹೋಗು, ಹೇಳೋಗು. ಯೋಚನೆ ಮಾಡೇ ಹೇಳ್ತಿದ್ದೀನಿ, ಹೋಗಿ ಹೇಳು. ನಾನು ಅವತ್ತು ನಿಮ್ಮ ಮಾತನ್ನ ಕೇಳಲೇಬಾರ್ದಾಗಿತ್ತು. ಎಲ್ರಿಗೂ ಹೋಗಿ ಹೇಳ್ತೀನಿ ನೋಡಿ. ಅದೇನಾಗುತ್ತೋ ಆಗ್ಲಿ ಬಿಡಿ. ಜಿಜಾಬಾಯ್, ಕೈ ಮುಗಿತೀನಿ ಬೇಕಾದ್ರೆ,
ಹಠ ಮಾಡಕ್ ಹೋಗ್ಬೇಡ. ನಾನು ಕೈ ಮುಗಿತೀನಿ. ಅದ್ ಹೇಗ್ ನಡ್ಕೊಂಡು ಹೋಗ್ತಿದ್ಯೋ ಹಾಗೆ ನಡ್ಕೊಂಡು ಹೋಗಕ್ ಬಿಡಿ. ನಿಮ್ ಮಗ ನಿಮ್ ಮುಂದೆನೇ ಇರ್ತಾನೆ, ಹಾಗೆ ನನ್ ಗಂಡ ನನ್ ಮುಂದೆ ಇರ್ತಾರೆ. ಬಾಪ ರಾಮ್ಜಿ, ತಲೆ ಕೆಟ್ಟ ಹೆಂಡತಿ ಮುಂದೆ ಎಷ್ಟೊತ್ತಪ್ಪ ಮಾತಾಡ್ತೀಯಾ? ಹೊರಗಡೆ ಬಾ. ರಾಮ್ಜಿನ ಯಾಕೆ ಜೀಜಾಬಾಯಿ ಹೆಚ್ಚು ಹೊತ್ತು ಹೊರಗಿರೋದಕ್ಕೆ ಬಿಡ್ತಾ ಇಲ್ಲ? ಎಲ್ಲೋ ಏನೋ ಖಂಡಿತ ತಪ್ಪಾಗಿದೆ. ನೋಡ್ರಪ್ಪ, ರಾಮ್ಜಿ ಬಂದ ನೋಡಿ, ಬಂದ. ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲೋ ಒಂದ್ ಕಡೆ ಇರ್ತೀನಿ. ನೋಡು ಮೀರಾ, ನಿನ್ನನ್ನು ನನ್ನ ಮನೆ ಕರ್ಕೊಂಡು ಹೋಗೋದಕ್ಕಂತೂ ಆಗಲ್ಲ. ನನಗೆ ನನ್ನದೇ ಆದ ಕಾರಣಗಳಿವೆ, ಅದನ್ನ ನಿನಗೆ ಹೇಳಕ್ಕೂ ಆಗ್ತಾ ಇಲ್ಲ. ಆದರೆ ಕೊನೆ ಪಕ್ಷ ನಿನ್ನನ್ನು ಸುರಕ್ಷಿತವಾದ ಜಾಗಕ್ಕೆ ಸೇರಿಸಬಲ್ಲೆ ನಾನು. ಬಾ. ಅಂಥ ಕಾರಣ ಏನಿದೆ ಅಪ್ಪ? ಮತ್ತೆ ಹೇಳಿ. ನಾನ್ ಹೇಳ ಅವ್ರೇನ್ ಹೇಳಿದ್ರು ಅಂತ ಹೇಳ ಅವ್ರು ಹೇಳಿದ್ರು ಇವಳನ್ನ ಮನೇಲಿ ಇಟ್ಕೊಳಕ್ ಆಗಲ್ಲ ಅಂತ. ಇನ್ನೊಂದ್ಸಲ ಹೇಳ. ಭೀಮಾ, ನನ್ನ ಕೈ ಬಿಡು. ಹೇಳಿ ಅಪ್ಪ, ಯಾಕೆ ಹಾಗೆ ಹೇಳಿದ್ರಿ ನೀವು? ನೋಡು ಮಗನೇ, ನೀನು ಹೇಗೆ ನಿನ್ನ ಹೆಂಡತಿಯ ಬಗ್ಗೆ ಕಾಳಜಿ ವಹಿಸ್ತೀಯೋ ಹಾಗೆ ನನ್ನ ಹೆಂಡತಿಯ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ. ಇದರಲ್ಲಿ ತಪ್ಪೇನಿದೆ? ತಪ್ಪ? ನಿಮ್ಮ ತಂಗಿ ಇವರು, ನಮ್ಮ ಅತ್ತೆ. ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ಸದ್ಯಕ್ಕೆ ನನ್ನ ಕೈ ಬಿಡು ನೀನು. ಇದರಲ್ಲಿ ತಪ್ಪು ತಿಳ್ಕೊಳ್ಳೋ ಅಂಥದ್ದೇನಿದೆ ಅಪ್ಪ? ತಪ್ಪು ಮಾಡ್ತಾ ಇದ್ದೀರಾ ನೀವು. ಅಂದ್ರೆ ನನ್ನ ಅಪರಾಧಿ ಅಂತ ತಿಳ್ಕೊಂಡಿದ್ಯಾ? ಇರ್ಲಿ, ಹಾಗೆ ತಿಳ್ಕೊ. ನಡಿ ಮೀರಾ. ಅಪ್ಪ ಅಪ್ಪ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ತಪ್ಪು ಮಾಡ್ತಿದ್ದೀರಾ. ನೀನ್ ಯಾಕೆ ತಡೀತಿದ್ದೆ ನನ್ನ? ಅಪ್ಪ ತಪ್ಪು ಮಾಡ್ತಿರೋದು ನಿನಗೆ ಕಾಣಿಸ್ತಿಲ್ವಾ? ಅವ್ರು ತಪ್ಪು ಮಾಡ್ತಿದಾರೋ ತಪ್ಪ ಕಾಣಿಸ್ತಿದಾರೋ ನನಗೆ ಗೊತ್ತಿಲ್ಲ. ನೀವ್ ಒಳಗ್ ನಡೀರಿ. ಅಯ್ಯೋ, ನೀವ್ ಒಳಗ್ ನಡೀರಿ. ನೀವಿಬ್ರು ನಡೀರಿ ಒಳಗೆ ಬನ್ನಿ ಬೇಗ. ಮೀರಾ, ಏನ್ ಹೇಳಲಿ ನಿನಗೆ? ನನ್ನ ಕಣ್ಮುಂದೆ ಇರಬೇಕು ನೀನು. ನಾನು ಹತ್ರದಲ್ಲೇ ಇರ್ತೀನಿ. ನಿನಗೆ ಯಾವ ಕಷ್ಟನೂ ಬರ್ದಿರೋ ಥರ ನೋಡ್ಕೊಳ್ತೀನಿ. ರಾಮ್ಜಿ, ನೀನೇನು ಅಂತ ನನಗೆ ಗೊತ್ತು. ನಿನ್ನ ಮಾತು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನನಗೆ ಗೊತ್ತು ಜೀಜಾಬಾಯಿನ ಒಪ್ಸೋದಕ್ಕೆ ನೀನು ತುಂಬಾ ಪ್ರಯತ್ನ ಪಟ್ಟಿದೀಯಾ ಅಂತ. ನಿಮ್ಮಿಬ್ಬರ ಮಧ್ಯೆ ಏನ್ ಮಾತುಕತೆ ಆಗಿರುತ್ತೆ ಅಂತ.
ಅದನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕಣ್ಣಲ್ಲಿ ಅಸಹಾಯಕತೆ ಎದ್ದು ಕಾಣಿಸ್ತಿದೆ ನನಗೆ. ನಂಗೋಸ್ಕರ ನಿನ್ ಕಣ್ಣೀರ್ ಹಾಕ್ಬೇಡ ಅಣ್ಣ. ನನ್ನ ಬಗ್ಗೆ ಚಿಂತಿಸ್ಬೇಡ. ನಾನಿಲ್ಲೇ ಇರ್ತೀನಿ.